ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಟರ್ನ್ಯಾಷನಲ್ ಲೋನ್ ಫ್ರಾಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕೇರಳ ಮೂಲದ ಸುಮಾರು 1500 ನರ್ಸಸ್ಗಳು ಕುವೈತ್ ಬ್ಯಾಂಕ್ಗೆ ಸುಮಾರು 700 ಕೋಟಿಯಷ್ಟು ಲೋನ್ ಫ್ರಾಡ್ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಏನು ಈ ನರ್ಸಸ್ಗಳು ಕುವೈತ್ ಹಾಸ್ಪಿಟಲ್ಸ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮೊದಲಿಗೆ ಸಣ್ಣ ಪುಟ್ಟ ಲೋನ್ಗಳನ್ನು ಬ್ಯಾಂಕ್ ಮುಖಾಂತರ ತಗೊಳ್ತಾರೆ. ಆ ಲೋನ್ಗಳನ್ನು ಮರುಪಾವತಿ ಮಾಡಿ ಏನು ಬ್ಯಾಂಕ್ನ ಟ್ರಸ್ಟ್ನ ಗೇನ್ ಮಾಡ್ಕೊಳ್ತಾರೆ. ತದನಂತರ ಏನು ಅವರು ದೊಡ್ಡ ಲೋನ್ನ ಅಪ್ಲೈ ಮಾಡ್ತಾರೆ. ಆ ಲೋನ್ ಸ್ಯಾಂಕ್ಷನ್ ಕೂಡ ಆಗುತ್ತೆ. ಆ ಲೋನ್ಗಳನ್ನು ಮರುಪಾವತಿ ಮಾಡದೆ ಅವ್ರು ಏನು ಮಾಡ್ತಾರೆ ಅಂದರೆ ಕುವೈತಿಂದ USA, UK, ಇಂಗ್ಲೆಂಡ್ ಮತ್ತು ಯುರೋಪ್ ಅಂಥ ದೇಶಗಳಿಗೆ ಓಡಿ ಹೋಗ್ತಾರಂತೆ. ದೊಡ್ಡ ಮಟ್ಟದ ಲೋನ್ಗಳನ್ನು ಗಳಿಸಿದಂತಹ ನರ್ಸಸ್ಗಳು ಕೇರಳದಲ್ಲಿ ಲಕ್ಸುರಿ ಮನೆಗಳನ್ನು ಕಟ್ಟಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗಾಗಲೇ ಕೇರಳ ಮೂಲದ ಪೊಲೀಸರು ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕೂಡಿ ಈ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ 8 ಜನರನ್ನು ಬಂಧಿಸಲಾಗಿದೆ ಮತ್ತು ಇನ್ನೂ ಕೆಲವರನ್ನು ಬಂಧಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.